ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ತುಂಬ ಸಿಂಪಲ್ ಆಗಿ ಇರುವಂತಹ ಡಿಸೈನು, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಕ್ವಿಕ್ಕಾಗಿ ಆಗುವಂಥ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಬಟ್ಟೆಗೆ ನಾನಿಲ್ಲಿ 7 ಎಳೆ ದಾರ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ 6 ಎಳೆ ದಾರ ಕೂಡ ತೊಗೋಬೋದು. ಇಲ್ಲಿ ನೋಡಿ 5 ಚೈನ್ ಹಾಕ್ಕೊಂಡಿದ್ದೀನಿ, 6 ಚೈನ್ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ ಇದು. ಸ್ಟಾರ್ಟಿಂಗ್ ಒಂದು ಪೀಕ್ ಕಟ್ ಮಾಡಲಿಕ್ಕೆ ಮಾಡಿಕೊಂಡು ಥರ್ಡ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ, ಅಂದರೆ ಒಂದು ಪೀಕ್ ಕಟ್ ಆಗುತ್ತೆ. ಈಗ ನೆಕ್ಸ್ಟ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಸಿಂಗಲ್ ಕ್ರೋಶ ಪಕ್ಕ ಮತ್ತೊಂದು ಸಿಂಗಲ್ ಕ್ರೋಶ ಡಬಲ್ ಕ್ರೋಶಕ್ಕೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಾದಮೇಲೆ 3 ಚೈನ್ 1 2 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ, ಅಂದರೆ ಪೀಕ್ ಕಟ್ ಆಯಿತು. ಈಗ ನೆಕ್ಸ್ಟು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. 2 ಪೀಕ್ ಕಟ್ ಆಯಿತು. 2 ಫಸ್ಟ್ ಒನ್ನನ್ನು ಕೂಡ ಒಂದು ಡಬಲ್ ಕ್ರೋಶ ಕಂಬ ಮತ್ತು ಪೀಕ್ ಕಟ್ ಅಂತ ಕನ್ಸಿಡರ್ ಮಾಡೋಣ. ಈಗ 2 ಕಂಬ ಆಯಿತು, 2 ಪೀಕ್ ಕಟ್ಸ್ ಆಯಿತು. ಈಗ ಥರ್ಡ್ ಒನ್ನು ಡಬಲ್ ಕ್ರೋಶ ಕಂಬ, 3 ಚೈನ್ 1 2 3 ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ, ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಒಂದು ಚೈನ್ನಷ್ಟು ಗ್ಯಾಪ್ ಬಿಡಿ, ಯಾಕಂದರೆ ಪೀಕ್ ಕಟ್ಸ್ ಅಗಲ ಬರುತ್ತಲ್ಲ. ಒಂದ್ರ ಪಕ್ಕ ಒಂದು ಹತ್ತಿರ, ತುಂಬ ಹತ್ತಿರ ಹಾಕಿಬಿಟ್ರೆ ಅದು ಪೀಕ್ ಕಟ್ಸ್ ಅಗಲ ಬರುತ್ತೆ, ಅಷ್ಟು ಲುಕ್ಕಾಗಿ ಕಾಣಲ್ಲ. ಸೊ ಹಂಗಾಗಿ ಒಂದು ಚೈನ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಇಟ್ಕೊಳ್ಳಿ. ಗ್ಯಾಪ್ ಇಟ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಅದೇ ರೀತಿ ಕಂಬ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ. ಈಗ ನೆಕ್ಸ್ಟು ಡಬಲ್ ಕ್ರೋಶ ಕಂಬ. ತುಂಬ ಈಸಿಯಾದಂತಹ ಡಿಸೈನು. ಇದಕ್ಕೆ ಒಂದು 300 to 350 ಚಾರ್ಜ್ ಮಾಡ್ಬೋದು. ಇದಕ್ಕೆ ಕುಚ್ಚು ಕೂಡ ಬರುತ್ತೆ ನೋಡಿ. ಈಗ ನೆಕ್ಸ್ಟು ಅದೇ ಕಂಬದ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬ, ಮಾಡ್ಕೊಂಡಾದಮೇಲೆ 3 ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶ. ಈಗ 5 ಡಬಲ್ ಕ್ರೋಶ ಕಂಬ ಮತ್ತು 5 ಪೀಕ್ ಕಟ್ಸ್ ಆಯಿತು. ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಅದನ್ನು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ 5 ಕಂಬ 5 ಪೀಕ್ ಕಟ್ಸ್ ಆಯಿತು. ಈಗ ನಾವು ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಕಂಬ ಮಾಡ್ಕೊಂಡಾದಮೇಲೆ ನಾವು 3 ಚೈನ್ ಹಾಕ್ಕೊಂಡು ಪೀಕ್ ಕಟ್ ಮಾಡ್ಕೊಳ್ಳೋದು ಬೇಡ. ಈಗ ದಾರ ಮೇಲೆ ಮಾಡಿಕೊಂಡು ಹಾಗೆ ಬರೀ ಕಂಬ ಮಾಡ್ಕೊಳ್ಳೋಣ. ಲಾಸ್ಟು 6th ಅಂತೂ ಕಂಬ ಮಾಡಿಕೊಂಡು ಥ್ರೆಡ್ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳೋಣ. ಇಲ್ಲಿ ಬೀಡು ನಾನು 4 ಬೀಡ್ ಹಾಕ್ಕೊಂಡಿದ್ದೀನಿ. 4 ಬೀಡ್ ಹಾಕ್ಕೊಂಡು ಬೀಡನ್ನ ಕೆಳಭಾಗದಿಂದ ನೀಡಲ್ ಹಾಕಿ ದಾರನ ತೊಗೊಬಂದು ಆ 4 ಬೀಡನ್ನು ಲಾಕ್ ಮಾಡ್ಕೋಬೇಕು. ಈ ರೀತಿ ರಿಪೀಟ್ ಮಾಡಿ ನೋಡಿ. ಒಂದು ಸ್ವಲ್ಪ ಅದು ಜಾರುತ್ತೆ, ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. 4 ಬೀಡನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು. ಬೀಡನ್ನ ಕೆಳಭಾಗದಿಂದ ನೀಡಲ್ ಹಾಕಿ ದಾರ ತೊಗೊಬಂದು 4 ಬೀಡನ್ನು ಲಾಕ್ ಮಾಡ್ಕೋಬೇಕು. ಈಗ ಅಲ್ಲಿಂದ ಮತ್ತೆ 3 ಚೈನ್ ಹಾಕ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಬೀಡನ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ 3 ಚೈನ್ 1 2 3 ಚೈನ್ ಹಾಕ್ಕೊಂಡು ಸೆಕೆಂಡ್ ಮತ್ತು ಥರ್ಡ್ ಬೀಡನ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶ. ಈಗ ಮತ್ತೆ 3 ಚೈನ್ ಥರ್ಡ್ ಮತ್ತು ಫೋರ್ತ್ ಬೀಡನ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಮಾಡ್ಕೋಬೇಕು ನೋಡಿ. ಈ ರೀತಿ ಬರುತ್ತೆ. ತುಂಬ ಕ್ಯೂಟಾಗಿ ಕಾಣುತ್ತೆ ಡಿಸೈನು, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೋಡಲಿಕ್ಕೆ ತುಂಬ ಈಸಿಯಾದಂತಹ ಡಿಸೈನು. ಈಗ ನೀಡಲ್ ಮೇಲೆ ದಾರ ಸುತ್ತಕೊಂಡು
ನಾವು ರೈಟ್ ಸೈಡಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡ್ವಲ್ಲ, ಅದೇ ರೀತಿ ಲೆಫ್ಟ್ ಸೈಡಲ್ಲೂ ಕೂಡ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು 3 ಚೈನ್ನಷ್ಟು ಗ್ಯಾಪ್ ಇಟ್ಟು ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ಳೋಣ. ಈ ಕಂಬಕ್ಕೆ ನಾವು ಪೀಕೌಟ್ ಮಾಡ್ಕೊಳ್ಳೋದು ಬೇಡ, ಹಾಗೆ ಬರೀ ಜಸ್ಟ್ ಕಂಬ ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆ ಕಂಬ. ನೋಡಿ ಈಗ ಕಂಬ ಆಯ್ತಲ್ವ. ಲೆಫ್ಟ್ ಸೈಡು ಕೂಡ ಒಂದು ಕಂಬ, ರೈಟ್ ಸೈಡ್ ಒಂದು ಕಂಬ. ಈಗ 5 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬಂದಿದೆ. ಈಗ ನೆಕ್ಸ್ಟು ನಾವು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ರೀತಿ 5 ಕಂಬಗಳನ್ನ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರ ತೊಗೊಬರ್ಬೇಕು. ನೀಡಲ್ ಮೇಲಿರೋ ದಾರನ ಎರಡನ್ನ ಒಂದು ಮಾಡ್ಕೋಬೇಕು, ಡಬಲ್ ಕ್ರೋಶೆ ಆಗುತ್ತೆ. ಈಗ ಮತ್ತೆ 3 ಚೈನ್ 1 2 3 ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಅಂದರೆ ಪೀಕೌಟು. ಏಳೆಳೆ ದಾರ, ಸೊ ಹಂಗಾಗಿ ಒಂದೊಂದು ದಾರ ಮಿಸ್ ಆಗುತ್ತೆ, ಪದೇ ನೀಟಾಗಿ ಹಾಕ್ಕೋಬೇಕಷ್ಟೆ. ಈಗ ನೆಕ್ಸ್ಟ್ ಅದೇ ರೀತಿ ಡಬಲ್ ಕ್ರೋಶೆ ಕಂಬ, 3 ಚೈನ್, ಒಂದು ಪೀಕೌಟು ಅಂದರೆ ಒಂದು ಸಿಂಗಲ್ ಕ್ರೋಶೆ, ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಈಗ 2 ಕಂಬ 2 ಪೀಕೌಟ್ ಆಯಿತು. ನೆಕ್ಸ್ಟು ಮೂರನೇ ಕಂಬ ಇದು. ನಾವೇನು ರೈಟ್ ಸೈಡು 5 ಕಂಬಗಳು ಮಾಡ್ಕೊಂಡ್ವಲ್ಲ, ಅದೇ ರೀತಿ ಲೆಫ್ಟ್ ಸೈಡು ಕೂಡ 5 ಕಂಬಗಳು ಮಾಡ್ಕೋಬೇಕು. ಫಸ್ಟ್ 1 ಕಂಬ ಬಿಟ್ಟು ನೆಕ್ಸ್ಟು 5 ಕಂಬಗಳು ಮಾಡ್ಕೋಬೇಕು. ತುಂಬ ಲುಕ್ಕಾಗಿ ಕಾಣುತ್ತೆ ಡಿಸೈನು, ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ವಿಕ್ಕಾಗಿ ಹಾಕ್ಕೊಂಡು ಹೋಗ್ಬೋದು. 1.5 ಅವರ್ ಅಥವಾ 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು. ಒಂದು ಸಿಂಗಲ್ ಸ್ಟೆಪ್ ಡಿಸೈನ್ ಅಲ್ವಾ, ಹಾಗಾಗಿ ಬೇಗ ಆಗುತ್ತೆ. ಕುಚ್ಚು ಕೂಡ ಬೇಗ ಹಾಕ್ಬೋದು, ಜಾಸ್ತಿ ಕುಚ್ಚು ಬರಲ್ಲ, ಸೊ ಹಂಗಾಗಿ ಬೇಗ ಹಾಕ್ಕೋಬೋದು. ಈಗ ಒಂದು ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ, 3 ಚೈನ್ ಹಾಕ್ಕೊಂಡು ಒಂದು ಪೀಕೌಟ್ ಮಾಡ್ಕೋಬೇಕು. 3 4 ಆಯಿತು. ಈಗ 5 5th ಒನ್ನು. ಕೆಲವೊಮ್ಮೆ ಗ್ರ್ಯಾಂಡ್ ಡಿಸೈನ್ ಬೇಡ ಅನ್ನೋರಿಗೆ ಇದು ತುಂಬ ಸೂಟ್ ಆಗುತ್ತೆ. ಬಿಗಿನರ್ಸ್ಗಂತೂ ತುಂಬ ಚೆನ್ನಾಗಿ ಕಲಿಬೋದಂತಹ ಡಿಸೈನು. 5 ಡಬಲ್ ಕ್ರೋಶೆ ಕಂಬ ಮತ್ತು 5 ಪೀಕೌಟ್ ಆಯಿತು. ನೋಡಿ ಈ ರೀತಿ 5 ಡಬಲ್ ಕ್ರೋಶೆ ಕಂಬ ಮತ್ತು 5 ಪೀಕೌಟ್ಸ್ ಆಯಿತು. ಈಗ ನಾವು ಇಲ್ಲಿ ಕುಚ್ಚು ಹಾಕೋಕ್ಕೆ ಜಾಗ ಬಿಟ್ಕೋಬೇಕು. 5 ಕಂಬ ಆದಮೇಲೆ ಬೀಡ್ಸ್ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ 5 ಕಂಬ ಆದಮೇಲೆ ಕುಚ್ಚು, 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು 3 ಚೈನ್ನಷ್ಟು ಗ್ಯಾಪ್ ಬಿಟ್ಟು ಒಂದು ಕಂಬ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಬೀಡ್ ಹಾಕ್ಬೇಕಾದ್ರೆ ಬರೀ ಕಂಬ ಮಾಡ್ಕೊಂಡಿದ್ವಲ್ಲ, ಆ ರೀತಿ ಬೇಡ, ಇಲ್ಲಿ ಪೀಕೌಟ್ಸ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಈಗ ನೆಕ್ಸ್ಟ್ ಅದೇ ರೀತಿ 5 ಕಂಬ ಮಾಡ್ಕೋಬೇಕು. ಬೀಡ್ ಆದಮೇಲೆ 5 ಕಂಬ ಮಾಡ್ಕೊಂಡ್ವಿ. ಕುಚ್ಚು ಹಾಕ್ಲಿಕ್ಕೆ 3 ಚೈನ್ ಹಾಕ್ಕೊಂಡಾದ್ಮೇಲೂ ಕೂಡ 5 ಕಂಬಗಳನ್ನ ಮಾಡ್ಕೋಬೇಕು. ಈ ಕಂಬಗಳನ್ನ ಮಾಡ್ಕೊಂಡಾದ್ಮೇಲೆ 5 ಕಂಬಗಳನ್ನ ಮಾಡ್ಕೊಂಡಾದ್ಮೇಲೆ ನಾವು ಮತ್ತೆ ಬೀಡ್ ಹಾಕ್ಕೋಬೇಕು. 1 ಟೈಮ್ ಬೀಡು, 1 ಟೈಮ್ ಕುಚ್ಚು ಹಾಕ್ಲಿಕ್ಕೆ ಜಾಗ ಬಿಟ್ಕೋಬೇಕು. 5 ಡಬಲ್ ಕ್ರೋಶೆ ಕಂಬ, 5 ಪೀಕೌಟ್ಸ್ ಆದಮೇಲೆ ಒಂದ್ಸಲಿ ಬೀಡ್ ಹಾಕ್ಕೋಬೇಕು, ಇನ್ನೊಂದು ಸಲ 3 ಚೈನ್ ಹಾಕ್ಕೊಂಡು ಕುಚ್ಚು ಹಾಕ್ಲಿಕ್ಕೆ ಜಾಗ ಬಿಡಬೇಕು. ನೋಡಿ ಈ ರೀತಿ ಬಂದಿದೆ. ಇಲ್ಲಿ ಕುಚ್ಚು ಹಾಕ್ಕೊಳ್ಬೇಕು. ಒಂದು ಹತ್ರ ಬೀಡ್ ಬರುತ್ತೆ, ಒಂದು ಹತ್ರ ಕುಚ್ಚು ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೆ. ನೋಡಿ ಈಗ ಲಾಸ್ಟ್ 5 ಕಂಬಗಳು ಮಾಡ್ಕೊಂಡಾದ್ಮೇಲೆ ಇಷ್ಟೇ ಮಾಡ್ಕೋಬೇಕು ಅಂತಿಲ್ಲ, ನೀವು ಎಷ್ಟು ಬೇಕಾದ್ರೂ ಕಂಬಗಳನ್ನ ಎಷ್ಟು ಬೇಕಾದ್ರೂ ಪೀಕೌಟ್ಸ್ ಮಾಡ್ಕೋಬೋದು. ನಿಮಗೆ ಎಷ್ಟು ಸ್ಪೇಸಲ್ಲಿ ಬೀಡ್ ಹಾಕ್ಕೋಬೇಕು ಅಂತ ಇಷ್ಟ ಇರುತ್ತೋ, ತುಂಬ ಹತ್ರ ಹಾಕ್ಕೋಬೇಕು ಅಂತಲೋ ಇಲ್ಲ ತುಂಬ ದೂರ ಹಾಕ್ಕೋಬೇಕು ಅಂತ ಇರುತ್ತೋ ಆ ರೀತಿ ಮಾಡ್ಕೋಬೇಕು. ಈಗ 5 ಕಂಬ 5 ಪೀಕೌಟ್ಸ್ ಆದಮೇಲೆ ಬರೀ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು.
ಕಂಬ ಮಾಡ್ಕೊಂಡು ಆದಮೇಲೆ 4 ಬೀಡ್ ಹಾಕ್ಕೋಬೇಕು. 4 ಬೀಡ್ ಹಾಕ್ಕೊಂಡು ಬೀಡ್ನ ಹಿಂಭಾಗದಲ್ಲಿ ನೀಡಲ್ ಹಾಕಿ ನೋಡಿ, ಈ ರೀತಿ ದಾರನ ತಗೊಂಡು ಸ್ವಲ್ಪ ಬೀಡು ಗ್ರಿಪ್ ಸಿಕ್ಕಲ್ಲ, ಸೊ ಹಂಗಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ. ಈ ರೀತಿ ಬೀಡನ್ನ ಲಾಕ್ ಮಾಡ್ಕೋಬೇಕು. 4 ಬೀಡು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಈಗ ಲೆಫ್ಟ್ ಹ್ಯಾಂಡಲ್ಲಿ ಆ ಬೀಡನ್ನ ಇಟ್ಕೊಳ್ಳೋಣ. ಬೀಡನ್ನ ಇಟ್ಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಫಸ್ಟು ಮತ್ತು ಸೆಕೆಂಡ್ ಬೀಡ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫಸ್ಟು ಬೀಡ್ ಹಾಕಿದಾಗ ಯಾವ ರೀತಿ ಮಾಡ್ಕೊಂಡಿದ್ವೋ ಸೇಮ್ ಅದೇ ರಿಪೀಟು. ಮತ್ತೀಗ 3 ಚೈನ್, ಸೆಕೆಂಡ್ ಆ್ಯಂಡ್ ಥರ್ಡ್ ಬೀಡ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿ ನೀವು ಬೀಡ್ ದೊಡ್ಡದು ಹಾಕೊಂಡಿದ್ರೆ 4 ಚೈನ್ ಕೂಡ ಮಾಡ್ಕೋಬೋದು, ಇಲ್ಲ ಚಿಕ್ಕ ಬೀಡ್ ಹಾಕ್ಕೊಂಡಿದ್ರೆ 3 ಚೈನೇ ಸಾಕಾಗುತ್ತೆ. ಈಗ ಥರ್ಡ್ ಆ್ಯಂಡ್ ಫೋರ್ತ್ ಬೀಡ್ನ ಮಧ್ಯೆ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಲಾಸ್ಟ್ 3 ಚೈನ್ದು ಕವರ್ ಆಗುತ್ತೆ. ಮತ್ತು ಆ ಬೀಡ್ನ ಮೇಲೆ ಈ ರೀತಿ ಚೈನು ಆರ್ಚ್ ಥರ ಕಾಣುತ್ತೆ, ತುಂಬ ಕ್ಯೂಟಾಗಿರುತ್ತೆ. ಈಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು 3 ಚೈನ್ನಷ್ಟು ಗ್ಯಾಪ್ ಇಟ್ಟು ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ಳೋಣ. ಮತ್ತು ಅದ್ರ ಪಕ್ಕದಲ್ಲಿ ಈಗ ಕಂಬಗಳನ್ನ ಮಾಡ್ಕೊಂಡು ಪೀಕಾಟು 5 ಕಂಬ ಮತ್ತು 5 ಪೀಕಾಟ್ ಮಾಡಿಕೊಂಡು ನೆಕ್ಸ್ಟು ಕುಚ್ಚಿಗೆ ಜಾಗ ಬಿಟ್ಕೋಬೇಕು. 3 ಚೈನ್, ಒಂದು ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಈಗ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಆ ಕಂಬ ಮಾಡ್ಕೊಂಡಾದ್ಮೇಲೆ 3 ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಸಿ ಆದಂತಹ ಡಿಸೈನ್ ವೀಕ್ಷಕರೇ, ತುಂಬ ಈಸಿ, ನೋಡಲಿಕ್ಕಂತೂ ತುಂಬ ಕ್ಯೂಟಾಗಿ ಕಾಣುತ್ತೆ ಡಿಸೈನು. ತುಂಬ ಗ್ರ್ಯಾಂಡಾಗಿ ಇಷ್ಟಪಡದೇ ಇರೋರಿಗೆ ಇದು ತುಂಬ ಪ್ರಿಪೇರ್ ಮಾಡ್ಬೋದು. ಐದು ಕಂಬಗಳು ಮತ್ತು 5 ಪೀಕಾಟ್ಸ್ ಆದಮೇಲೆ ನೆಕ್ಸ್ಟ್ ನಾವಿಲ್ಲಿ ಕುಚ್ಚು ಹಾಕಲಿಕ್ಕೆ 3 ಚೈನ್ ಹಾಕ್ಕೋಬೇಕು. 3 ಚೈನ್, ಒಂದು ಪೀಕಾಟು. ನೋಡಿ, ಈ ರೀತಿ ಬರುತ್ತೆ. ಒಂದು ಸಾರಿ ಬೀಡ್ ಬರುತ್ತೆ, ಒಂದು ಸಾರಿ ಕುಚ್ಚು ಬರುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ತುಂಬ ಕ್ಯೂಟ್ ಆದಂತಹ ಡಿಸೈನು. ನಾನು ಇದಕ್ಕೆ ಕುಚ್ಚು ಕೂಡ ಹಾಕಿ ಒಂದು ಸೆಂಟ್ರಲ್ಲಿ ಒಂದು ಕುಚ್ಚು ಬರುತ್ತೆ, ಕುಚ್ಚು ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಾಣುತ್ತೆ ವೀಕ್ಷಕರೇ, ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಈವನ್ನಾಗೆ ನಾವು ಡಬಲ್ ಕ್ರೋಶೆ ಕಂಬ ಮತ್ತು ಪೀಕಾಟ್ ಬರಂಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಕಾಣುತ್ತೆ ಫಿನಿಶ್ ಆದಮೇಲೆ. ಇದಕ್ಕೆ ಕುಚ್ಚು ಕೂಡ ಹಾಕಿ ತೋರಿಸಿದ್ದೀನಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.